ಹೋಟ್ಲು ಮಾಲೀಕರು ಹೇಳ್ತಿದ್ದಾರೆ. ನಾವು ಯಾರಿಗಾರು ಹೇಳ್ಬೇಕಾಯ್ತು, ಬೆಳಗಾಂ ಇಲ್ಲಿದೆ, ಬಾರ್ಡ್ರಲ್ಲಿದೆ, ಗೋವಾ ಪಕ್ಕದಲ್ಲಿದೆ, ಹುಬ್ಳಿ ಪಕ್ಕದಲ್ಲಿದೆ ಅಂತ ನಾವೆಲ್ಲ ಹೇಳಬೇಕಾಯ್ತು. ಈಗ ನೀವು ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದು ನೋಡಿ, ಬೆಳಗಾಂಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ. ನಮ್ಮ ಒಂದು 50 ರೂಮ್ ಬುಕ್ ಮಾಡಿದ್ದು MP ಗಳಿಗೆಲ್ಲ, ಅಲ್ಲಿ ಊಟ ಮಾಡ್ತಿದ್ದೆ ನಾನು. ಯಾವ ಹೋಟ್ಲು ಅಂತ ಹೇಳಕ್ಕೆ ಹೋಗಲ್ಲ. ಆ ರೀತಿ ಎಲ್ಲರೂ ಕೂಡ ಸ್ವಾಭಿಮಾನ ಹೆಚ್ಚಿಗೆ ಬಂದಿತ್ತು. ಸೊ ಅವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗು ಗಾಂಧಿ ಬಾವಿಲೇ ನಡೀತು. ಅಲ್ಲಿ ಮುಂದಕ್ಕೆ ನಾವೇನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಎರಡೂ ಕೂಡ ಸಲಹೆನ ಸರ್ಕಾರಕ್ಕೆ ಕೊಡ್ತಾ ಇದೆ. ನಾವು ಅದನ್ನು ತೀರ್ಮಾನ ಮಾಡ್ತೀವಿ, ಅದನ್ನೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಅದೊಂದು ಐತಿಹಾಸಿಕವಾದಂಥ, ಎಲ್ಲಿ 100 ವರ್ಷದಿಂದ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ರು, ಅದೇ ಜಾಗದಿಂದ ನಾವು 100ನೇ ವರ್ಷದ ನಾವು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ಆ ಒಂದು ಮೀಟಿಂಗ್ ಕೂಡ ನಡೀತು. ಅನೇಕ ನಿರ್ಣಯಗಳೆಲ್ಲ ಈಗಾಗಲೇ ತಿಳಿಸಿದ್ದೇವೆ. 100 ವರ್ಷ ಹಿಂದೆ ಏನು ತೀರ್ಮಾನ ಮಾಡ್ತು ಅದೊಂದು ದಾಖಲೆ ಕೂಡ ನಮ್ಮ ಹತ್ರ ಇದೆ. ಇವತ್ತೇನು ತೀರ್ಮಾನ ಮಾಡ್ತು ಅದು ದಾಖಲೆ ಕೂಡ ಇದೆ. ಆ ದಾಖಲೆನ 21ನೇ ತಾರೀಕು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಸಮಾವೇಶದಲ್ಲಿ ಅದನ್ನು ಬಿಡುಗಡೆ ಅಂತೂ ನಾವು ಮಾಡ್ತೇವೆ. ಇನ್ನು ಕೆಲವು ಇತಿಹಾಸ ಪುಸ್ತಕಗಳು ಕೂಡ ಬಿಡುಗಡೆ ಮಾಡೋ ಕಾರ್ಯಕ್ರಮ ಇದೆ. ಇದಕ್ಕೆ ನಾವು ಇಡೀ ರಾಜ್ಯದ ಎಲ್ಲ ಕಡೆಯಿಂದ ಕನಿಷ್ಠ ಒಂದು 100 ಜನ ಬರಬೇಕು ಅಂತ ಅವ್ರಿಗೆ ಮನವಿ ಮಾಡಿದ್ದೆ. ಯಾಕೆಂದರೆ ಜನ ಜಾಸ್ತಿ ಬರೋದು ಮುಖ್ಯ ಅಲ್ಲ ನಮಗೆ, ಅವರು ಸಾಂಕೇತಿಕವಾಗಿ ಪ್ರತಿನಿಧಿಗಳಾಗಿ ಇಲ್ಲಿಗೆ ಬರಬೇಕು. ಅವತ್ತು ಎಷ್ಟು ಜನ ಬಂದಿದ್ರು, ಇಡೀ ರಾಜ್ಯದಿಂದ ಎಲ್ಲ ದೇಶದ ಉದ್ದಗಲೂ ಕೂಡ ಅವತ್ತು 100 ವರ್ಷದ ಹಿಂದೆ ಬಂದಿದ್ರು. ಸೊ ಅದಕ್ಕೆ ಮುಂದಕ್ಕೆ ಹಾಕಿದಿತ್ತು. ಇದು ನಮ್ಮ AICC ಕಾರ್ಯಕ್ರಮ, ಇದು ನಮ್ಮ DK ಶಿವಕುಮಾರ್ ಕಾರ್ಯಕ್ರಮ ಅಲ್ಲ, KPCC ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ನೆಕ್ಸ್ಟ್ ಸರ್ಕಾರದ ಕಾರ್ಯಕ್ರಮ ಸುವರ್ಣಸೌಧದಲ್ಲಿ ಗಾಂಧಿಯ ಪ್ರತಿಮೆಯನ್ನು, ಹೊಸ ಪ್ರತಿಮೆಯನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಘನ ಉಪಸ್ಥಿತಿ ಇರ್ತಾರೆ. ಮಿಕ್ಕಿದ್ದು ಎಲ್ಲ ಪಾರ್ಟಿಯವ್ರಿಗೂ ತಿಳಿಸಿದ್ದೀವಿ. ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸ್ತಾರೆ. ಸೊ ಎಲ್ಲ ಪಕ್ಷದ ಸಂಸತ್ ಸದಸ್ಯರಿಗೆ, ಶಾಸಕರು ಕೂಡ ಇನ್ವಿಟೇಷನ್ ಹೋಗಬೇಕು ಅಂತ ಈಗಾಗಲೇ ಸರ್ಕಾರ ತಿಳಿಸಿದೆ. ಸ್ಪೀಕರು, ನಮ್ಮ ಕೌನ್ಸಿಲ್ ಚೇರ್ಮನ್ ಅವರೆಲ್ಲ ಕೂಡ ಭಾಗಿಯಾಗ್ತಾರೆ. ಲೋಕಲ್ ಮಿನಿಸ್ಟರ್ಸ್ ಕೂಡ ಎಲ್ಲ ಇರ್ತಾರೆ, MPs ಕೂಡ ಇರ್ತಾರೆ. ಆ ಕಾರ್ಯಕ್ರಮವನ್ನು ಕೂಡ ನಡೀತದೆ. ಸೊ ಇದೊಂದು ಅದಕ್ಕೆ ಈಗಾಗಲೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ಇನ್ನು ಅನೇಕ ನಮ್ಮ ಮುಖಂಡರುಗಳೆಲ್ಲ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ಸಿದ್ಧತೆ ಎಲ್ಲ ಈಗಾಗಲೇ ಬೆಳಗ್ಗೆಯಿಂದ ನಮ್ಮ AICC ಜನರಲ್ ಸೆಕ್ರೆಟರಿ ಬಂದಿದ್ದಾರೆ. ಅವರು ಕೂಡ ಈಗಾಗಲೇ ರಿವ್ಯೂ ಮಾಡಿದ್ದಾರೆ. ನಾಳೆ ನಾವು ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲೂ ಕೂಡ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಸಿದ್ಧತೆಯನ್ನು ಏರ್ಪಾಡು ಮಾಡ್ತೀವಿ. 21ಕ್ಕೆ ಯಾರ್ಯಾರು ಬರ್ತಾರೆ ಕನ್ಫರ್ಮ್ ಆಗಿದೆ? ರಾಹುಲ್ ಗಾಂಧಿ ತಿಳಿಸ್ತೀವಿ. ಇಷ್ಟು ಹೊತ್ತಿಗೆ ಹೇಳಿದೀವಲ್ಲ, ಇನ್ನು ಮಿಕ್ಕಿದ ಇನ್ನ 3 ದಿನ ಇಲ್ಲೇ ಇರ್ತೀನಲ್ಲ. ಇಲ್ಲ, ಅದು ನಾನು ಹೇಳ್ತೀನಿ ಕೇಳಿ. ಅದು ನನಗೆ ಆಮೇಲೆ ಗೊತ್ತಾಯ್ತು. ಅದು ಮೀಡಿಯಾ ಡಿಪಾರ್ಟ್ಮೆಂಟ್ಗೆ ಅಂತ ಸಪ್ರೇಟ್ ವಹಿಸಿದ್ದು. ಅದು ಹೆಚ್ಚು ಕಮ್ಮಿ ಆಗಿದೆ, ಅಲ್ಲಿ ಒಳಗಡೆ ಇಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೊಡಬೇಕಾಯ್ತು. ಈಗ ಖಂಡಿತ ನೀವಿಲ್ಲದೆ ನಮ್ದೇನೂ ಇಲ್ಲ. ಖಂಡಿತ ಅದನ್ನು ಸರಿ ಮಾಡ್ತೀನಿ. ನಿಮ್ದೊಂದು ಪಟ್ಟಿನ ತರಿಸ್ಕೊಂಡು ನಿಮಗೆಲ್ಲ ಏನು ಪಾಸ್ ಕೊಡಬೇಕು, ಎಲ್ಲಿ ಗೌರವದಿಂದ ನಿಮ್ಮನ್ನ ಕುಂಡಿಸ್ಬೇಕು, ಆ ಕೆಲಸ ಖಂಡಿತ ಹುಬ್ಳಿ, ಧಾರವಾಡ, ಬೆಳಗಾಂ, ಬೆಂಗಳೂರು ನಿಮಗೆ ಸಪ್ರೇಟಾಗಿ ವ್ಯವಸ್ಥೆ ಮಾಡೋಣ. ಜಗದೀಶ್ ಶೆಟ್ಟರ್ ಅವರು ಕಳೆದ ಬಾರಿ ಏನು ಮಾಡಿದ್ರಿ ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡಿರಲಿಲ್ಲ ಅವ್ರಿಗೆ? ನೋಡ್ರಿ, ಕಲ್ಲಲ್ಲಿ ಅವ್ರ ಹೆಸರಿದೆ. ಎಲ್ಲಿ? ಅಲ್ಲಿ ಕಲ್ಲಲ್ಲಿ ಇನ್ವಿಟೇಷನ್ ನಾನು ಕೊಡ್ತೀನಿ. ಸುಮ್ಮನೆ ಮೊಸರಲ್ಲಿ ಕಲ್ಲು ಹುಡ್ಕೊನೆ ಮಾಡ್ತಾ ಇದ್ದಾರೆ. ನಾನೇ ಹೇಳ್ತಾ ಇದ್ದೀನಿ, ಎಲ್ಲ ಪಾರ್ಟಿ MLAಗಳಿಗೂ ಇನ್ವೈಟ್ ಮಾಡ್ತಾ ಇದ್ವಿ, MP ಗಳಿಗೆ ಇನ್ವೈಟ್ ಮಾಡ್ತಾ ಇದ್ವಿ. ಅವರು ಈ ಭಾಗದ ಸಂಸತ್ ಸದಸ್ಯರಿದ್ದಾರೆ, ಖಂಡಿತ ಅವ್ರಿಗೂ ಮಾಡ್ತೀವಿ. ನಮ್ಮ ಹೆಣ್ಮಗಳು MP ಪ್ರಿಯಾಂಕಾ, ಆ ಹೆಣ್ಮಗಳಿಗೂ ಇನ್ವೈಟ್ ಮಾಡ್ತೀವಿ. ಲೋಕಲ್ ಮಂತ್ರಿಗೂ ಇನ್ವೈಟ್ ಮಾಡ್ತೀವಿ. ಎಲ್ಲ ಸರ್ಕಾರದ ಕಾರ್ಯಕ್ರಮ, ಇದು ಪಾರ್ಟಿ ಕಾರ್ಯಕ್ರಮ ಅಲ್ಲ, ಗಾಂಧೀಜಿದು. ಇಲ್ಲಿದು ಯಾರು ಬೇಕಾದ್ರೂ ಬರ್ಬೋದು, BJPಯವ್ರು ಬಿಟ್ಟು, ದಳದವ್ರು ಬಿಟ್ಟು ನೀವೆಲ್ಲ ಬರ್ಬೋದು. ಸಾರ್ವಜನಿಕರು ಯಾರು ಬೇಕಾದ್ರೂ ಬರ್ಬೋದು. ಇದು ಪಬ್ಲಿಕ್ ಕಾರ್ಯಕ್ರಮ. ಈ ಸಮಾವೇಶ
ಈ ಜೈ ಭೀಮ್ ಎಲ್ಲರೂ ಸೇರಿದವರು, ಬಾಪು ಎಲ್ಲರೂ ಸೇರಿದವರು, ಸಂವಿಧಾನ ನಮ್ಮ ನಿಮ್ಮೆಲ್ಲರ ಆಸ್ತಿ ಅದು, ಎಲ್ಲರೂ ಸೇರ್ಬೋದು. ಸರ್ ಈಗ ಡಿನ್ನರ್ ಪೊಲಿಟಿಕ್ಸ್ಗೆ ಬ್ರೇಕ್ ಆಯ್ತು ಸರ್. ಈಗ ನೀವು ಹೈಕಮಾಂಡ್ ನಾಯಕರ ಒತ್ತಾಯ ಮೇರೆಗೆ ಡಿನ್ನರ್ ಪೊಲಿಟಿಕ್ಸ್ ಬ್ರೇಕ್ ಆಯ್ತು. ಈಗ ಸತೀಶ್ ಜಾರಕಿಹೊಳಿ 30ಕ್ಕೂ ಅಧಿಕ ಶಾಸಕರು ದುಬೈ ಹೊಂಟಿದ್ದಾರೆ ಸರ್. ನೋಡಪ್ಪ, ನನಗೆ ಅವೆಲ್ಲ ಏನು ಗೊತ್ತಿಲ್ಲ, ನಾನು ಅದೇನು ಮಾತಾಡೋಕೆ ಹೋಗೋದಿಲ್ಲ, ಅರ್ಥ ಆಯ್ತಾ? ನಾಳೆ ಸುರ್ಜಿವಾಲ ಸಾಹೇಬರು ಇಲ್ಲೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿಕೊಂಡು ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನುಂಟು ಪಕ್ಷದ ಸಂಘಟನೆ ಉಂಟು.